ಅಹಮದಾಬಾದ್ ಏರ್ ಟ್ರಾಜಿಡಿ ನಂತರ ಇನ್ನೊಂದು ದುರಂತ ಸಂಭವಿಸುವುದರಲ್ಲಿತ್ತು ಅಂತ ಸದ್ಯ ತಪ್ಪಿದೆ. ಅದು ದುಷ್ಟವಶಾತ್ ಅದು ಎರಡೆರಡು ದಿನಗಳ ಅಂತರದಲ್ಲೇ ಮತ್ತೊಂದು ಬೋಯಿಂಗ್ಗೆ ಎದುರಾಗಿತ್ತು ಆಪತ್ತು. ಇನ್ನೊಂದು ವಿಮಾನ ಕೂಡ ಬಿದ್ದು ಹೋಗುವಂಥ ಅಪಾಯದಲ್ಲಿ ಅದಿತ್ತು ಅಂತ. ಜೂನ್ 14ನೇ ತಾರೀಕು ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿತ್ತು ವಿಮಾನ. ನೋಡಿ, ಅಹಮದಾಬಾದ್ ವಿಮಾನ ದುರಂತವನ್ನೇ ನಾವು ಅರಗಿಸ್ಕೊಂಡಿಲ್ಲ ಇವತ್ತಿನವರೆಗೂ. ಇನ್ನು ಜೂನ್ 14ನೇ ತಾರೀಕು ಏನಾಗಿತ್ತು ಅಂದರೆ ದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ನಿಂದ ಟೇಕ್ ಆಫ್ ಆಗಿತ್ತು ವಿಮಾನವೊಂದು. ದೆಹಲಿಯಿಂದ ವಿಯೆನ್ನಾಗೆ ಹೋಗ್ತಾ ಇತ್ತಿತ್ತು. ಏರ್ ಇಂಡಿಯಾದ ಬೋಯಿಂಗ್ 777 ವಿಮಾನ ಇದು. ಟೇಕ್ ಆಫ್ ಆದಂಥ ಕೆಲ ನಿಮಿಷಗಳಲ್ಲಿಯೇ 900 ಅಡಿಗೆ ಕುಸಿದು ಬಿಡುತ್ತೆ ವಿಮಾನ. ಏನು ಗತಿ! ಹಾರಾಟ ಮಾಡೋಕ್ಕೆ ಶುರುವಾಗ್ತಾ ಇದ್ದಂತೆಯೇ ವಿಮಾನ 900 ಹತ್ತಿರ 10,000 ಅಡಿ 12,000 ಅಡಿಗೆ ಹೋಗಬೇಕು ಒಂದು ವಿಮಾನ. ಇದು ಟೇಕ್ ಆಫ್ ಆಗಿದೆ. ಏಕಾಏಕಿ 900 ಅಡಿಗೆ ಇದು ಕುಸಿತಿದೆ. ಅಹಮದಾಬಾದ್ ವಿಮಾನ ಇತ್ತಲ್ಲ, ಅದು 625 ಅಡಿ ಇದ್ದಾಗ ಕುಸಿದು ಬಿದ್ದಿದ್ದದು. ಈ ವಿಮಾನ ನೋಡಿ ಏಕಾಏಕಿ 900 ಅಡಿಗೆ ಕುಸಿದು ಬಿಟ್ಟಿದೆ. ಇದು ಹಾರಾಟ ನಡಿಬೇಕಾದ್ರೆ ಆಗಿರ್ತಕ್ಕಂಥ ದುರಂತ ಇದು. ನಾಗರಿಕ ವಿಮಾನಯಾನ ನಿರ್ದೇಶನಾಲಯನೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. ತನಿಖೆಗೆ ಇದರ ಬಗ್ಗೆ ಕೂಡ ಆದೇಶವನ್ನು ಮಾಡಲಾಗಿದೆ. ವರದಿ ಬರೋವರೆಗೂ ಇಬ್ಬರು ಪೈಲಟ್ಗಳು ಸಸ್ಪೆಂಡ್ ಆಗಿದ್ದಾರೆ. 9 ಗಂಟೆ 8 ನಿಮಿಷಗಳ ಸತತ ಹಾರಾಟದ ನಂತರ ವಿಯೆನ್ನಾದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ ಇದು. ಅಂತೂ ಎಲ್ಲ ಪ್ರಯಾಣಿಕರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೀವು ಯಾವುದೇ ಪೈಲಟ್ಗಳಿಗೆ ಕೇಳಿ, ನನಗೆ ಗೊತ್ತಿಲ್ಲ ಇದು ಯಾಕೆ ಈ ಥರ ಆಗುತ್ತೆ ಅಂಥೇಳಿ. ಪೈಲಟ್ ಸತ್ತು ಹೋದರೆ ಅವ್ನು ಸತ್ತು ಹೋದ ಅಷ್ಟೇ. ಪೈಲಟ್ ಬದುಕ್ಬಿಟ್ನಾ, ಸಸ್ಪೆಂಡ್. ಅವನು ಮೊದಲೇ ಸಸ್ಪೆಂಡು. ಒಂದು ಕಾರಣ ಕೇಳಬೇಕಾಗತ್ತೆ. ಏನಾಯ್ತಪ್ಪ, ಇದು ಎಂಜಿನಲ್ಲೇ ಪ್ರಾಬ್ಲಮ್ ಇತ್ತಾ, ನೀನು ಹಾರಾಟ ಮಾಡ್ಬೇಕಾದ್ರೆ ದೋಷ ಮಾಡಿದ್ಯಾ, ಏನೋ ಹೇಳಬೇಕಲ್ಲ, ಕೇಳಬೇಕಲ್ಲ. ಸತ್ತರೆ ಸತ್ತ ಪೈಲಟ್ಟು, ಸಾಯದೇ ಇದ್ದರೆ ಇಂಥ ಪನಿಷ್ಮೆಂಟ್ ಅವ್ರಿಗೆ. ಎಷ್ಟು ಮಟ್ಟಿಗೆ ಸರಿ ಇದು? ಏರ್ ಇಂಡಿಯಾ ಪೈಲಟ್ಗಳು ತೀರ್ಕೊಂಡ್ರು. ಏನು ಪ್ರಾಬ್ಲಮ್ ಇತ್ತು ಅವ್ರು ಹೇಳ್ಕೊಳಕ್ಕೆ ಆಗಲೇ ಇಲ್ಲ. ಇನ್ನೂ ಕೂಡ ಆಗಲೇ ಇಲ್ಲ, ತೀರ್ಕೊಂಬಿಟ್ರು ಅವರು. ಅಹಮದಾಬಾದ್ ಟ್ರಾಜಿಡಿಯಲ್ಲಿ ತೀರ್ಕೊಂಬಿಟ್ರು. ಇಲ್ಲಿ ನೋಡಿದ್ರೆ ಪೈಲಟ್ಗಳು ಹೇಗೋ ಮಾಡಿ ಅದನ್ನು 900 ಅಡಿ ಕುಸಿದಂಥ ವಿಮಾನವನ್ನು ಸೇಫ್ ಲ್ಯಾಂಡಿಂಗ್ ಒಂದು ಕಡೆ ಮಾಡಿದ್ದಾರೆ. ಸಸ್ಪೆಂಡ್ನ ಶಿಕ್ಷೆಯಲ್ಲಿ ಸದ್ಯ ಆ ಪೈಲಟ್ಗಳಿದ್ದಾರೆ. ಒಂದು ವೇಳೆ ಪೈಲಟ್ಗಳದ್ದೇ ಮಿಸ್ಟೇಕ್ ಆಗಿದ್ದರೆ ವಿಚಾರಣೆ ಮಾಡಲಿ. ಪೈಲಟ್ಗಳದ್ದು ಅಕಸ್ಮಾತ್ ಎಂಜಿನ್ದೇ ಪ್ರಾಬ್ಲಮ್ ಇದ್ದರೆ ಆ ಇಬ್ಬರು ಪೈಲಟ್ಗಳು ಸಸ್ಪೆಂಡ್ ಆಗಿದ್ರು ಅಂತ ಬ್ಲ್ಯಾಕ್ ಮಾರ್ಕ್ ಹಾಗೆ ಉಳ್ಕೊಂಬಿಡುತ್ತಲ್ಲ. ಸಸ್ಪೆಂಡ್ ಮಾಡಿದ್ದು ಯಾಕೆ? ಶೀಘ್ರ ವಿಚಾರಣೆ ಮಾಡಬೇಕಲ್ಲ ಅದ್ರ ಬಗ್ಗೆ ಅಂತ ಪ್ರಶ್ನೆ.